Dear student, welcome to part 3 of Unit 1 Cost Accounting. ನಾವು ಹಿಂದಿನ ತರಗತಿಯಲ್ಲಿ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಅಂತಂದ್ರೇನು ಮತ್ತು ಯಾವ್ಯಾವ ಬೇಸಿಸ್ ಮೇಲೆ ಕಾಸ್ಟ್ನ ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡಿದ್ವಿ. ಹಾಗೆಯೇ ಕಾಸ್ಟ್ ಯೂನಿಟ್ ಅಂತಂದ್ರೇನು ಅಂತ ತಿಳ್ಕೊಂಡಿದ್ವಿ. ಮತ್ತು ಕಾಸ್ಟ್ ಸೆಂಟರ್ ಅಂತಂದ್ರೇನು, ಅನಂತರ ಕಾಸ್ಟ್ ಕಂಟ್ರೋಲ್ಗೂ ಮತ್ತು ಕಾಸ್ಟ್ ರಿಡಕ್ಷನ್ಗಿರುವಂಥ ವ್ಯತ್ಯಾಸಗಳನ್ನ ನಾವು ತಿಳ್ಕೊಂಡಿದ್ವಿ. ನಾವು ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ಅಂತಂದ್ರೇನು ಮತ್ತು ಕಾಸ್ಟ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿಬಿಟ್ಟು ಈ ಸೆಷನ್ನಲ್ಲಿ ನಾವು ತಿಳ್ಕೊಳ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ one of the main purpose or objectives of cost accounting is determination of the cost. ಕಾಸ್ಟ್ ಅಂತಂದರೆ ಒಂದು ಪ್ರಾಡಕ್ಟ್ಗೆ ಅಥವಾ ಸರ್ವಿಸ್ಗೆ, ಒಂದು ಯೂನಿಟ್ಗೆ ಆಗಲಿ ಅಥವಾ ಆಸ್ ಎ ಹೋಲ್ ಎಷ್ಟು ಖರ್ಚಾಗುತ್ತೆ, ಎಷ್ಟು ವೆಚ್ಚ ತಗೊಳುತ್ತೆ ಅಂತ ಫೈಂಡ್ ಔಟ್ ಮಾಡೋದೇ ಒನ್ ಆಫ್ ದ ಮೇನ್ ಪರ್ಪಸ್ ಆಫ್ ದ ಕಾಸ್ಟ್ ಅಕೌಂಟಿಂಗ್. ಅದಕ್ಕೋಸ್ಕರ ನಾವು ಕಾಸ್ಟ್ನ ಬೇರೆ ಬೇರೆ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಈಸ್ ಬೇಸ್ಡ್ ಆನ್ ದ ಫಂಕ್ಷನ್. ಈ ಫಂಕ್ಷನಲ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟಲ್ಲಿ ನಾವು ಕಾಸ್ಟ್ನ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಹೇಳ್ಬಿಟ್ಟು ಈ ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ಈ ಕ್ಲಾಸಿಫಿಕೇಶನ್ ಮಾಡಿದಂಥ ಕಾಸ್ಟ್ನ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ನಾವು ತೋರಿಸಿದ್ರೆ ಅದನ್ನೇ ನಾವೇನಂತೀವಿ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಲೈಕ್ ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಈ ಮೂರನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಕಾಸ್ಟ್ನ ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಈ ಪ್ರೈಮ್ ಕಾಸ್ಟ್ಗೆ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಕಾಸ್ಟ್ನ ನಾವು ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ಈ ವರ್ಕ್ಸ್ ಕಾಸ್ಟ್ಗೆ ನಾವು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇನ್ ದ ಸೆನ್ಸ್ ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಬಿಸ್ನೆಸ್, ಅದಕ್ಕೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಲಾಸ್ಟ್ ಸ್ಟೇಜ್ ಆಫ್ ದ function is selling and distribution, where we make the product or services to reach the ultimate customers. ಅದಕ್ಕೂ ಕೂಡ ಆಗುವಂಥ ಖರ್ಚುಗಳನ್ನ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ ಸಿಗುವಂಥ ಕಾಸ್ಟ್ನೇ ನಾವು ಕಾಸ್ಟ್ ಆಫ್ ಸೇಲ್ಸ್ ಆರ್ ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಈ ಎಲ್ಲ ಕಾಸ್ಟ್ಗಳನ್ನು ಆಸ್ ವಿ classified based on the function, we put it in a statement. ಆ ಸ್ಟೇಟ್ಮೆಂಟ್ ರೂಪದಲ್ಲಿ ಡೀಟೇಲ್ಡ್ ಆಗಿ ಒಂದೊಂದು ಟೈಪ್ ಆಫ್ ಕಾಸ್ಟ್ ನಾವು ತೋರಿಸ್ತೀವಿ. ಅದನ್ನೇ ನಾವು ಕಾಸ್ಟ್ ಶೀಟ್ ಅಂತ ಕರಿತೀವಿ. ಈ ಕಾಸ್ಟ್ ಶೀಟ್ ಫಾರ್ಮೆಟ್ನ ನಾವು ಈಗ ನೋಡೋಣ. ಹೌ ದ ಕಾಸ್ಟ್ ಶೀಟ್ ವಿಲ್ ಲುಕ್ ಲೈಕ್. ಸಿ, ದಿಸ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್. ಇದನ್ನೇ ನಾವು ಕಾಸ್ಟ್ ಶೀಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂತ ಕರಿತೀವಿ. ದ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಸ್ಟಾರ್ಟ್ಸ್ ವಿತ್ ಡೈರೆಕ್ಟ್ ಕಾಸ್ಟ್. ಡೈರೆಕ್ಟ್ ಕಾಸ್ಟಲ್ಲಿ ಯಾವ್ದಾದ್ರು ಬರುತ್ತೆ ಅಂತಂದರೆ, ಫಸ್ಟ್ ವಿ ಮೆನ್ಷನ್ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತಾರೆ ಏನೇನು ಬರುತ್ತೆ, ಫಸ್ಟು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಬರಿತೀವಿ, ಅಮೌಂಟ್ ಕಾಲಮಲ್ಲಿ ಬರಿತೀವಿ. ಅದಕ್ಕೆ ನಾವು ಪರ್ಚೇಸಸ್ನ ಆ್ಯಡ್ ಮಾಡ್ತೀವಿ, ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್. ಅನಂತರ ಅದಕ್ಕೆ ಅದರಿಂದ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ಬರಿತೀವಿ. ಸೊ ಈ ಮೂರರಿಂದ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಸಿಗುತ್ತೆ. ಅದಕ್ಕೆ ನಾವೇನು ಆ್ಯಡ್ ಮಾಡಬೇಕು, ಡೈರೆಕ್ಟ್ ಲೇಬರ್ ಆ್ಯಂಡ್ ಎನಿ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ we add to the direct material consumed. ಈ ಮೂರನ್ನು ಸಮ್ ಮಾಡಿದಾಗ ನಮಗೆ ಸಿಗುವಂಥ ಕಾಸ್ಟ್ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಪ್ರೈಮ್ ಕಾಸ್ಟಲ್ಲಿ ಏನಿರುತ್ತೆ, ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್ ಆ್ಯಂಡ್ ಎನಿ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್.
ಈ ಪ್ರೈಮ್ ಕಾಸ್ಟ್ಗೆ ನಾವು ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಇನ್ ದ ಸೆನ್ಸ್ ವಾಟ್ ಆರ್ ಆಲ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಅ ಫ್ಯಾಕ್ಟರಿ. ಯಾವ್ಯಾವ ಐಟಮ್ಸ್ಗಳು ಬರ್ಬೋದು? ಕನ್ಸ್ಯೂಮಬಲ್ಸ್, ಸ್ಟೋರ್ಸ್, spares, depreciation of plant and machinery or factory building, lease rent paid to the factory building, repairs and maintenance, indirect labor, insurance of plant and machinery, which are all the expenses directly connected to the factory will come in works or factory overheads. ಈ ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ಗೆ ನಾವು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಬೇಕು. ಅದರಿಂದ ನೆಕ್ಸ್ಟು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಲೆಸ್ ಮಾಡಿದಾಗ ನಮಗೆ ಸಿಗುವಂಥ ಅಮೌಂಟ್ನೇ ನಾವು ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಕರಿತೀವಿ. ಈ ಫ್ಯಾಕ್ಟ್ರಿ ಪ್ರೈಮ್ ಕಾಸ್ಟ್ಗೆ ನಾವು ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ ಅಂತ ಸಿಗುವಂಥ ಕಾಸ್ಟನ್ನು ನಾವು ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ಈಗ ನಾವು ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಆ ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಆದ ನಂತರ ನಮಗೆ ಬರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಅದರಲ್ಲಿ ಆಫೀಸ್ ರಿಲೇಟೆಡ್ ಏನೇ ಎಕ್ಸ್ಪೆನ್ಸಸ್ ಇದ್ರೂ ಕೂಡ ನಾವು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸಲ್ಲಿ ಮೆನ್ಷನ್ ಮಾಡ್ತೀವಿ. ಸ್ಯಾಲ್ರಿ ಆಫ್ ಎಂಪ್ಲಾಯೀಸ್, ರೆಂಟ್ ಆಫ್ ಆಫೀಸ್, ಡೆಪ್ರಿಸಿಯೇಷನ್, ಎನಿ ಅದರ್ ಆಫೀಸ್ ಎಕ್ಸ್ಪೆನ್ಸಸ್ ವಿಲ್ ಫಾಲ್ ಅಂಡರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಈ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ನ ನಾವು ಫ್ಯಾಕ್ಟ್ರಿ ಕಾಸ್ಟ್ಗೆ ಆ್ಯಡ್ ಮಾಡಿದಾಗ ಸಿಗುವಂಥ ಅಮೌಂಟ್ನ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಆ್ಯಡ್ ಮಾಡಬೇಕು. ನಂತರ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ನಾವು ಲೆಸ್ ಮಾಡಬೇಕು. ಆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಿದಾಗ ಅಂತ ಬರುವಂಥ ಅಮೌಂಟ್ನೇ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಅಂದರೆ ಎಷ್ಟು ಅಮೌಂಟ್ನ ಗೂಡ್ಸ್ನ ನಾವು ಸೇಲ್ ಮಾಡಿದ್ದೀವಿ. ನಂತರ ವಿ ಹ್ಯಾವ್ ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಇಲ್ಲಿವರೆಗೂ ನಾವೇನು ನೋಡಿದ್ವಿ? ಪ್ರೊಡಕ್ಷನನ್ನು ನೋಡಿದ್ವಿ. ಈ ಪ್ರೊಡಕ್ಷನ್ ಆದ ನಂತರ ನಾವು ಏನು ಮಾಡಬೇಕು? ಆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಬೇಕು ಟು ಅಲ್ಟಿಮೇಟ್ ಕಸ್ಟಮರ್. ಅದಕ್ಕೋಸ್ಕರನೂ ಕೆಲವೊಂದು ಖರ್ಚುಗಳು ಅಥವಾ ವೆಚ್ಚಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್, ಸೇಲ್ಸ್ಮ್ಯಾನ್ ಕಮಿಷನ್, ಮಾರ್ಕೆಟಿಂಗ್ ಓವರ್ ಹೆಡ್ಸ್, ಅಡ್ವರ್ಟೈಸ್ಮೆಂಟ್. ಎನಿ expenses in the nature of selling and distribution overheads will fall under selling and distribution expenses. ಈ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಆ್ಯಡ್ ಮಾಡಿದಾಗ ಸಿಗುವಂಥ ಕಾಸ್ಟ್ ನಾವು ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಈ ಕಾಸ್ಟ್ ಆಫ್ ಸೇಲ್ಸ್ ಆರ್ ಟೋಟಲ್ ಕಾಸ್ಟ್ಗೆ ನಾವು ಪ್ರಾಫಿಟ್ನ ಆ್ಯಡ್ ಮಾಡಿದಾಗ ನಮಗೆ ಅಲ್ಟಿಮೇಟ್ಲಿ ಏನು ಸಿಗುತ್ತೆ? ಅಮೌಂಟ್ ಸಿಗುತ್ತೆ. ಎಷ್ಟು ಸೇಲ್ಸ್ ಆಗಿದೆ, ದಟ್ ಈಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಕ್ವಲ್ಸ್ ಸೇಲ್ಸ್. ಈ ಕಾಸ್ಟ್ ಶೀಟ್ನ ಫಾರ್ಮ್ಯಾಟ್ನ ನೀವು ನೋಟ್ಸ್ಗೆ ಎಂಟ್ರಿ ಮಾಡ್ಕೋಬೇಕು. ನಾನು ಇದನ್ನು ಸ್ಟಡಿ ಮೆಟೀರಿಯಲ್ನ ನಿಮಗೆ ಕಳಿಸ್ತೀನಿ. ನೀವು ನೋಟ್ಸ್ನ ಮೇಂಟೈನ್ ಮಾಡಿ ಆ ನೋಟ್ಸ್ನಲ್ಲಿ ಈ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ನ ಕೂಡ ಎಂಟ್ರಿ ಮಾಡಿ. ನಾವೀಗ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ನ ನೋಡಿ ಆಯಿತು. ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್ ಹೌ the problems will be there, how the problems will come in exam, and how we have to prepare a cost sheet for that problem. Let's see one problem. This is an example 1. You read this example. In a factory, 30,000 units were manufactured in the month of June 2014. Prepare a cost sheet from the following. ಇಲ್ಲಿ ಏನೇನು ಐಟಮ್ಸ್ಗಳು ಕೊಟ್ಟಿದ್ದಾರೆ? ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆ್ಯಂಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಈ ಇನ್ಫಾರ್ಮೇಷನನ್ನು ನಾವು ಕಾಸ್ಟ್ ಶೀಟಲ್ಲಿ ಎಂಟ್ರಿ ಮಾಡ್ತಾ ಹೋಗೋಣ. This is a problem which is appearing in the left side. ಈ ರೈಟ್ ಸೈಡಲ್ಲಿ ನಾನು ಸೊಲ್ಯೂಷನ್ನ ಮಾಡ್ತಾ ಇದ್ದೀನಿ.
ಇಲ್ಲಿ ನೋಡಿ, ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್. ಈ ಪ್ರಾಬ್ಲಮ್ ನೋಡಿ, ಇನ್ ಎ ಫ್ಯಾಕ್ಟ್ರಿ 30,000 ಯೂನಿಟ್ಸ್ ವರ್ ಮ್ಯಾನುಫ್ಯಾಕ್ಚರ್. ಈ 30,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತಂದರೆ ನಾವು ಈ 30,000 ಯೂನಿಟ್ಸ್ಗೆ ನಾವು ಪರ್ ಯೂನಿಟ್ ಕಾಸ್ಟ್ನ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು 2 ಕಾಲಮ್ ಹಾಕೊಂಡಿದ್ದೀನಿ, ಒಂದು ಟೋಟಲ್ ಕಾಸ್ಟ್, ಇನ್ನೊಂದು ಪರ್ ಯೂನಿಟ್ ಕಾಸ್ಟ್. ನಿಮ್ಗೆಲ್ಲರೂ ಗೊತ್ತಿರೋ ಥರ ಫಸ್ಟ್ ನಾವು ಯಾವುದರಿಂದ ಸ್ಟಾರ್ಟ್ ಮಾಡ್ತೀವಿ, ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ದ ಫಸ್ಟ್ ಐಟಮ್ ಈಸ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ನಾನು ಎಂಟ್ರಿ ಮಾಡಿದ್ದೀನಿ, ಅದಕ್ಕೆ ನಾನು ಏನು ಆ್ಯಡ್ ಮಾಡ್ತೀನಿ, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ನ ನಾನು ಆ್ಯಡ್ ಮಾಡ್ತೀನಿ. ಈ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸ್ ಇದೆ 82,500. ನೆಕ್ಸ್ಟ್ ಏನು ಮಾಡಬೇಕು, ಪರ್ಚೇಸಸ್ನ ಆ್ಯಡ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನಾನು ಡಿಡಕ್ಟ್ ಮಾಡಬೇಕು. ಸೊ ದ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಈಸ್ 15,000. ಅದನ್ನು ನಾನು ಏನು ಮಾಡಬೇಕು, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ದಟ್ ಈಸ್ ಮೈನಸ್ 15,000. ಸೊ ಇದು ಮಾಡಿದಾಗ ನಮಗೆ ಟೋಟಲ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಸಿಗುತ್ತೆ. ಸೊ ಈ ಟೋಟಲ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು ಸಿಕ್ಕಿದೆ ನನಗೆ, 75,000 ಇದೆ. ಪರ್ ಯೂನಿಟ್ ಅಂತಂದರೆ 30,000 ಯೂನಿಟ್ಗೆ 75,000 ಆದರೆ ಪರ್ ಯೂನಿಟ್ಗೆ ಎಷ್ಟು ಬರುತ್ತೆ, 2 rupees 50 paise ಬರುತ್ತೆ. ಈ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ನಮಗೆ ಸಿಕ್ಕಿದ ನಂತರ ನಾವು ಅದಕ್ಕೆ ಏನು ಆ್ಯಡ್ ಮಾಡಬೇಕು, ಎನಿ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೈಕ್ ಡೈರೆಕ್ಟ್ ವೇಜಸ್, ರಿಟರ್ನ್, ಕ್ಯಾರೇಜ್, ಇನ್ವಾರ್ಡ್ಸ್, ಆ ಥರ. ಇಲ್ಲಿ ಡೈರೆಕ್ಟ್ ವೇಜಸ್ ಅನ್ನೋದು ಇದೆ, ದಟ್ ಈಸ್ 37,500. ನಾನೇನು ಮಾಡ್ತೀನಿ, ರಾ ಮೆಟೀರಿಯಲ್ಗೆ ಕನ್ಸ್ಯೂಮ್ಗೆ ಡೈರೆಕ್ಟ್ ಲೇಬರ್ನ ಆ್ಯಡ್ ಮಾಡ್ತೀನಿ. ಸೊ ಡೈರೆಕ್ಟ್ ಲೇಬರ್ ಈಸ್ 37,500. ಎನಿ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಸ್ ದೇರ್? ನೋ, ಬೇರೆ ಯಾವುದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ. ಓನ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅವೈಲಬಲ್ ಈಸ್ ಡೈರೆಕ್ಟ್ ಲೇಬರ್. ಈ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನ ನಾನು ಟೋಟಲ್ ಮಾಡಿದಾಗ ಅಂತ ಸಿಗುವಂಥ ಕಾಸ್ಟ್ನ ನಾನು ಪ್ರೈಮ್ ಕಾಸ್ಟ್ ಅಂತ ಕರಿತೀನಿ. ಸೊ 75,000 ಪ್ಲಸ್ 37,500 ಕಮ್ಸ್ ಟು 1,12,500. Per unit it comes to 3 rupees 75 paise. ಸೊ ಈ ಪ್ರೈಮ್ ಕಾಸ್ಟ್ಗೆ ನಾವು ಏನು ಆ್ಯಡ್ ಮಾಡಬೇಕು, ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ನಾವು ಆ್ಯಡ್ ಮಾಡಬೇಕು. ಆ್ಯಡ್ ವರ್ಕ್ಸ್ ಆ್ಯಂಡ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ನಮಗೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಈಸ್ 60,000. ಈ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ 60,000 ಟೋಟಲ್ ಆದರೆ ಪರ್ ಯೂನಿಟ್ 2 rupees ಬರುತ್ತೆ. ಈ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ನಾವು ಆ್ಯಡ್ ಮಾಡಿದಾಗ ಅಂತ ಸಿಗುವಂಥ ಕಾಸ್ಟ್ ನಾವು ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ನಾವು ಅದಕ್ಕೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಕ್ಲೋಸಿಂಗ್ ವರ್ಕ್ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಅಡ್ಜಸ್ಟ್ ಮಾಡಬೇಕು. ಅದಾದ ನಂತರ ಸಿಗುವಂಥ ಕಾಸ್ಟ್ ನಾವು ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಏನೂ ಇಲ್ಲ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕೂಡ ಏನೂ ಇಲ್ಲ, 0. ಸೊ ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಕಮ್ಸ್ ಟು 1,72,500. ದಟ್ ಈಸ್ 1,12,500 ಪ್ಲಸ್ 60,000 ಕಮ್ಸ್ ಟು 1,72,500. ಸೊ ಪರ್ ಯೂನಿಟ್ ಕಾಸ್ಟ್ ಕಮ್ಸ್ ಟು 5 rupees 75 paise. ನೆಕ್ಸ್ಟ್ ಈ ವರ್ಕ್ಸ್ ಕಾಸ್ಟ್ಗೆ ನಾವು ಏನು ಆ್ಯಡ್ ಮಾಡಬೇಕು, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ನ ನಾವು ಆ್ಯಡ್ ಮಾಡಬೇಕು. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಡೈರೆಕ್ಟಾಗಿ ನಮಗೆ ಕೊಟ್ಟಿದ್ದಾರೆ, ದಟ್ ಈಸ್ 30,000 rupees. ಪರ್ ಯೂನಿಟ್ ಇಟ್ ವರ್ಕ್ಸ್ ಔಟ್ ಟು 1 rupee. ಈ ಫ್ಯಾಕ್ಟ್ರಿ ಆರ್ ವರ್ಕ್ಸ್ ಕಾಸ್ಟ್ಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. 1,72,500 ಪ್ಲಸ್ 30,000 ವರ್ಕ್ಸ್ ಔಟ್ ಟು 2,02,500. ಪರ್ ಯೂನಿಟ್ ಕಮ್ಸ್ ಟು 6 rupees 75 paise. ಇದಕ್ಕೆ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ನಾವು ಲೆಸ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ, ದಟ್ಸ್ ವೈ ಐ ಪುಟ್ 0.
ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ನ ಅಡ್ಜಸ್ಟ್ ಮಾಡಿದಾಗ ಅಂತ ಬರುವಂಥ ಕಾಸ್ಟ್ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ದಟ್ ಈಸ್ 2,02,500. ನೆಕ್ಸ್ಟ್ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡ್ತೀವಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಕಾಸ್ಟ್ನ ನಾವು ಏನಂತೀವಿ ಅಂದರೆ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಸೊ ವಿತ್ ದಿಸ್ ವಿ ಕ್ಯಾನ್ ಕನ್ಕ್ಲೂಡ್ ದಿಸ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್. ನಮಗೆ ಈಗಿರುವಂಥ ಇನ್ಫಾರ್ಮೇಷನ್ ಎಲ್ಲ ನಾವು ಎಂಟ್ರಿ ಮಾಡಿದ್ದೀವಿ. ಸೊ ನಾವು ಈ ಕಾಸ್ಟ್ ಶೀಟ್ನ ಕ್ಲೋಸ್ ಮಾಡ್ಬೋದು. ದೆನ್ ನಾವೇನಂತೀವಿ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. Now we move on to the next example. First example is over. We move on to the next example. So ಇಲ್ಲಿ ಈ ಸೆಕೆಂಡ್ ಎಕ್ಸಾಂಪಲ್ನ ನೋಡಿ, ದಟ್ ಈಸ್ ಎಕ್ಸಾಂಪಲ್ 2. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಫಾರ್ 2013. ರಾ ಮೆಟೀರಿಯಲ್, ಕ್ಯಾರಿಯೇಜ್, ವೇಜಲ್ಲಿ ಎರಡಿದೆ, ಡೈರೆಕ್ಟ್ ವೇಜಸ್, ಇಂಡೈರೆಕ್ಟ್ ವೇಜಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ, ರೆಂಟ್ ಆ್ಯಂಡ್ ರೇಟ್ಸ್ ಇದೆ. ರೆಂಟ್ ಆ್ಯಂಡ್ ರೇಟ್ಸಲ್ಲೂ ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ರೇಟ್ಸ್ ಆ್ಯಂಡ್ ಆಫೀಸ್ rent and rates. Indirect material consumed, depreciation of plant and depreciation of furniture. Salary nallu ಎರಡಿದೆ, ಒಂದು ಆಫೀಸ್ ಸ್ಯಾಲ್ರಿ, ಒಂದು ಸೇಲ್ಸ್ಮನ್ ಸ್ಯಾಲ್ರಿ. 4 months salary. Other office expenses, managing director remuneration, other selling expenses, traveling expenses, carriage and freight outwards, dividend, sales, advance income tax paid, advertisement and ಇಂಟ್ರೆಸ್ಟ್. ಹಾಗೆ ಒಂದು ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಟ್ ರೀಡ್ಸ್ ಲೈಕ್ ದಿಸ್: ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಇಸ್ ಟು ಬಿ ಅಲೋಕೇಟೆಡ್ ₹4,000 ಟು ಫ್ಯಾಕ್ಟ್ರಿ. ಇಲ್ಲಿ ನೋಡಿ, ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಎಷ್ಟಿದೆ? 12,000 ಇದೆ. ಅದರಲ್ಲಿ 4,000ನ ನಾವು ಎಲ್ಲಿಗೆ ಅಲೋಕೇಟ್ ಮಾಡಬೇಕು? ಫ್ಯಾಕ್ಟ್ರಿಗೆ. ₹2,000 ಟು ಆಫೀಸ್ ಆ್ಯಂಡ್ ₹6,000 ಟು ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್. ಫಸ್ಟ್ ನಾವೇನು ಮಾಡೋಣ ಅಂದರೆ, ಈ ಎಲ್ಲ ಕಾಸ್ಟ್ನ ನಾವು ವಿ ಕ್ಲಾಸಿಫೈ ಬೇಸ್ಡ್ ಆನ್ ದ ಫಂಕ್ಷನ್, ಲೈಕ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಡೈರೆಕ್ಟ್ ಕಾಸ್ಟ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಹೇಳ್ಬಿಟ್ಟು ನಾವು ಕ್ಲಾಸಿಫಿಕೇಶನ್ ಮಾಡೋಣ, ಜಸ್ಟ್ ಒನ್ ಬೈ ಒನ್. The first one is opening stock of raw material comes in direct cost. Same as purchases also is a direct cost. Again, closing stock of raw material is also direct cost. Next, carriage inwards is a direct cost. Carriage inwards is direct cost, but carriage outwards is selling and distribution overheads. Because carriage inwards means ನಾವು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದಾಗ ಆ ರಾ ಮೆಟೀರಿಯಲ್ ನಮ್ಮ ಫ್ಯಾಕ್ಟ್ರಿಗೆ ತರೋದಕ್ಕೆ ಆಗುವಂಥ ಎಕ್ಸ್ಪೆನ್ಸಸ್ನ ನಾವು ಕ್ಯಾರೇಜ್ ಇನ್ವರ್ಡ್ಸ್ ಅಂತೀವಿ. ಹಾಗೆಯೇ ಕ್ಯಾರೇಜ್ ಔಟ್ವರ್ಡ್ಸ್ ಅಂತಂದರೆ ವೆನ್ ದ ಫಿನಿಶ್ಡ್ ಸ್ಟಾಕ್ ಆಫ್ ಗೂಡ್ಸ್ ಗೋಸ್ ಔಟ್ ಆಫ್ ಅವರ್ ಫ್ಯಾಕ್ಟ್ರಿ ಆರ್ ವೇರ್ ಹೌಸ್ ಟು ಕಸ್ಟಮರ್ ಪ್ಲೇಸ್, ಇಟ್ ಈಸ್ ಕಾಲ್ಡ್ ಕ್ಯಾರೇಜ್ ಔಟ್ವರ್ಡ್ಸ್. ಅದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಗೆ ಬರುತ್ತೆ. ಹಾಗೆಯೇ ವೇಜಸ್, ಡೈರೆಕ್ಟ್ ವೇಜಸ್ ಈಸ್ ಡೈರೆಕ್ಟ್ ಕಾಸ್ಟ್. ಹಾಗೆಯೇ ನೆಕ್ಸ್ಟ್ ಇಂಡೈರೆಕ್ಟ್ ವೇಜಸ್ ಈಸ್ ಎ ಫ್ಯಾಕ್ಟರಿ ಓವರ್ ಹೆಡ್. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈಸ್ ಡೈರೆಕ್ಟ್ ಕಾಸ್ಟ್. Rent and rates, factory rent and rates is a factory overhead. Next, rent and rates of office is administrative overhead. Again, depreciation, plant depreciation is factory overhead.
sorry, the next material is indirect consumption of material is factory overhead. Depreciation of plant is also a factory overhead. Depreciation of office furniture is administrative overhead. Next, salary, office salary is administrative overhead. Salesman salary is selling and distribution overhead. Foreman salary is factory overhead. Other office expenses is administrative overhead. Managing director's remuneration. Managing director remuneration will adjustment ಇದೆ. Out of 12,000, 4,000 to be allocated to factory overhead. Next, 2,000 to be allocated to office, that means administrative overhead. ಹಾಗೆಯೇ ಮಿಕ್ಕ 6,000 ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಗೆ ಅಲೋಕೇಟ್ ಮಾಡಬೇಕು. ಅದರ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಸೇಲ್ಸ್ಮನ್ ಇಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಅದೇ ರೀತಿ ಕ್ಯಾರಿಯೇಜ್ ಆ್ಯಂಡ್ ಫ್ರೈಟ್ ಔಟ್ವರ್ಡ್ಸ್ ಈಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ನೆಕ್ಸ್ಟ್ ಐಟಮ್ ಈಸ್ ಡಿವಿಡೆಂಡ್. ಈ ಡಿವಿಡೆಂಡ್ನ ಎಲ್ಲಿಗೆ ಹಾಕೋದು? ಈ ಡಿವಿಡೆಂಡ್ ಈಸ್ ಎ ಪ್ಯೂರ್ಲಿ ಎ ಫೈನಾನ್ಷಿಯಲ್ ಐಟಮ್. ಇದು ಯಾವುದೇ ಒಂದು ವಸ್ತುವಿನ ಪ್ರೊಡಕ್ಷನ್ಗೆ ಅಥವಾ ಕಾಸ್ಟ್ಗೆ ಯಾವುದೇ ರೀತಿಯ ಡೈರೆಕ್ಟ್ ಕನೆಕ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಎಕ್ಸ್ಪೆನ್ಸಸ್ ಆರ್ ಇನ್ಕಮ್ ವಿಚ್ ಈಸ್ ಫೈನಾನ್ಷಿಯಲ್, ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ ದ ನೇಚರ್ will not appear in the cost accounting books. For example, income tax agli, dividends agli, these are all the financial expenses which purely appear in the financial accounts. It will not appear in the cost account. So dividends will not appear in our cost sheet, so it is not applicable for us. Next, sales item. Sales item direct agi cost sheet alli sales anno ಐಟಮೇ ಸಿಗುತ್ತೆ, ಅದಕ್ಕೆ ಸೇಲ್ಸ್ಗೆ ನಾವು ಹಾಕ್ತೀವಿ. ಹಾಗೆಯೇ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಡ್. ಇನ್ಕಮ್ ಟ್ಯಾಕ್ಸ್ ಈಸ್ ಪ್ಯೂರ್ಲಿ ಎ ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ ನೇಚರ್. ಸೊ ಅದನ್ನು ಕೂಡ ನಾವು ಈ ಕಾಸ್ಟ್ ಶೀಟಲ್ಲಿ ಬರೆಯೋದಲ್ಲ. ದಿಸ್ ಈಸ್ ಆಲ್ಸೋ ನಾಟ್ ಅಪ್ಲಿಕೇಬಲ್. ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಈಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಹಾಗೆಯೇ ಇಂಟ್ರೆಸ್ಟ್ ಈಸ್ ಆಲ್ಸೋ ಎ ಫೈನಾನ್ಷಿಯಲ್ ಐಟಮ್. ಇಟ್ ವಿಲ್ ಅಪಿಯರ್ ಇನ್ ದ ಫೈನಾನ್ಷಿಯಲ್ ಅಕೌಂಟ್. ಸೊ ಇದನ್ನು ನಾವು ಕಾಸ್ಟ್ ಶೀಟಲ್ಲಿ ಎಂಟ್ರಿ ಮಾಡೋದಿಲ್ಲ, ದ ಪ್ರಾಡಕ್ಟ್ ಕಾಸ್ಟ್ನ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ನಾವು ವಿ ಹ್ಯಾವ್ ಕ್ಲಾಸಿಫೈಡ್ ಆಲ್ ದ ಕಾಸ್ಟ್ ಐಟಮ್ಸ್ ಇಂಟು ಡೈರೆಕ್ಟ್ ಕಾಸ್ಟ್, factory overhead, administrative overheads, and selling and distribution overheads. Now we write these things in a cost sheet. Cost sheet alli ನಾವು ಬರೆಯೋಣ. I have made the format for cost statement of cost. ಫಸ್ಟ್ ನಾವು ಏನು ಬರಿತೀವಿ? ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್. ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಫೈಂಡ್ ಔಟ್ ಮಾಡಲಿಕ್ಕೆ ಫಸ್ಟ್ ನಾವು ಏನು ಮಾಡ್ತೀವಿ? ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್, ರಾ ಮೆಟೀರಿಯಲ್ಸ್ ಬರೀತೀವಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಎಷ್ಟದಲ್ಲಿ? 25,000 ಇದೆ. ಇದಕ್ಕೆ ನಾವೇನು ಆ್ಯಡ್ ಮಾಡ್ತೀವಿ? ವಿ ಆ್ಯಡ್ purchases. Purchases is 85,000. Opening stock plus purchases 85,000 comes to 1,10,000. ಇದರಿಂದ ನಾವೇನು ಮಾಡಬೇಕು? ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ನಾವು ಲೆಸ್ ಮಾಡಬೇಕು. ದಟ್ ಈಸ್ 40,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಈ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ನಾವು ಲೆಸ್ ಮಾಡಿದಾಗ ನಮಗೆ 1,10,000 ಮೈನಸ್ 40,000 ಕಮ್ಸ್ ಟು 70,000. ಇದನ್ನೇ ನಾವೇನಂತೀವಿ? ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್. ಈ ರಾ ಮೆಟೀರಿಯಲ್ ಕನ್ಸ್ಯೂಮ್ಗೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಯಾವ್ದಾವ್ದಿದೆ ಡೈರೆಕ್ಟ್ ಎಕ್ಸ್ಪೆನ್ಸಸ್? ಕ್ಯಾರಿಯೇಜ್ ಇನ್ವರ್ಡ್ಸ್. ಕ್ಯಾರಿಯೇಜ್ ಇನ್ವರ್ಡ್ಸ್ 5,000 ಇದೆ. ಡೈರೆಕ್ಟ್ ಲೇಬರ್, direct wages or direct labor is 75,000.
ಸೊ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬೇರೆ ಯಾವ್ದಾದ್ರು ಇದೆಯಾ ಅಂತ ನೋಡೋಣ. ಇಲ್ಲೊಂದು ಐಟಮ್ ಇದೆ, ದಟ್ ಈಸ್ ಡೈರೆಕ್ಟ್ ಕಾಸ್ಟ್. ಡೈರೆಕ್ಟ್ ಕಾಸ್ಟ್ ಇದೆ. ಡೈರೆಕ್ಟ್ ಕಾಸ್ಟ್ ಈಸ್ 15,000. ಸೊ ವಿ ಆ್ಯಡ್ ದಟ್ ಡೈರೆಕ್ಟ್ ಕಾಸ್ಟ್ ಆಸ್ ವೆಲ್. ಈ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನ ನಾವು ಆ್ಯಡ್ ಮಾಡಿದಾಗ ಸಿಗುವಂಥ ಕಾಸ್ಟ್ ನಾವೇನಂತೀವಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ದಟ್ ಈಸ್ ಕಾಲ್ಡ್ ದ ಪ್ರೈಮ್ ಕಾಸ್ಟ್. 70,000 plus 75,000 plus 5,000 plus 15,000 works out to 1,65,000. So the prime cost ಎಷ್ಟು ಬಂತು ನಮಗೆ? 1,65,000. ಸೊ ಈ ಪ್ರೈಮ್ ಕಾಸ್ಟ್ ಸಿಕ್ಕಿದ ನಂತರ ನಾವು ಇದಕ್ಕೆ ಏನು ಆ್ಯಡ್ ಮಾಡಬೇಕು? ವಿ ಹ್ಯಾವ್ ಟು ಆ್ಯಡ್ ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ನಾವು ಆ್ಯಡ್ ಮಾಡಬೇಕು. ಇಲ್ಲಿ ನಾವು ಕಾಸ್ಟ್ಗಳನ್ನ ಬರೆದಿದ್ದೀವಲ್ಲ, ಇದರಲ್ಲಿ ಯಾವುದ್ಯಾವುದಿದೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್ ಈಸ್ ಇಂಡೈರೆಕ್ಟ್ ವೇಜಸ್. ಇಂಡೈರೆಕ್ಟ್ ವೇಜಸ್ ಈಸ್ rupees 10,000. So indirect wages entry ಮಾಡಿದ indirect wages is 10,000. Next one is rents and rates of factory. Rent and rates of factory is 5,000. Next item is, next factory overhead is indirect consumption of material. Indirect materials ನಾನು ಬರೆದಿದ್ದೀನಿ 500. Next is indirect material ಅಂದರೆ depreciation of plant. Depreciation of plant ಎಷ್ಟಿದೆ? 1,500. ಈ ಡೆಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆದ ನಂತರ ನೆಕ್ಸ್ಟ್ ಇರುವಂಥ ಫ್ಯಾಕ್ಟ್ರಿ ಓವರ್ಹೆಡ್ ಈಸ್ 4 months salary. 4 months salary is 5,700. ನೆಕ್ಸ್ಟ್ ಇರುವಂಥ ಫ್ಯಾಕ್ಟ್ರಿ ಓವರ್ಹೆಡ್ ಈಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಯಾಲ್ರಿ. ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಯಾಲ್ರಿನೂ ನಾವು 12,000 ಇದೆ, ಬಟ್ ಫ್ಯಾಕ್ಟ್ರಿಗೆ ನಾವು ಓನ್ಲಿ 4,000 ನಾವು ಅಲೋಕೇಟ್ ಮಾಡ್ತಾ ಇದ್ದೀವಿ. ಸೊ ವಿತ್ ದಿಸ್ we have entered all the factory overheads. ಇದಕ್ಕೆ ನಾವು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಬೇಕು. ಅನಂತರ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಲೆಸ್ ಮಾಡಬೇಕು. ಬೋತ್ ಆರ್ 0. ಸೊ ಈ ಎಲ್ಲ ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಕಮ್ಸ್ ಟು 26,700. ಇದನ್ನು ನಾವೇನು ಮಾಡಬೇಕು? ಪ್ರೈಮ್ ಕಾಸ್ಟ್ಗೆ ಆ್ಯಡ್ ಮಾಡಬೇಕು. ಈ ಪ್ರೈಮ್ ಕಾಸ್ಟ್ಗೆ ನಾವು ಆ್ಯಡ್ ಮಾಡಿದಾಗ ಸಿಗುವಂಥ ಕಾಸ್ಟ್ನ ನಾವು ಫ್ಯಾಕ್ಟ್ರಿ ಆರ್ ವರ್ಕ್ಸ್ ಕಾಸ್ಟ್ ಅಂತ ಕರಿತೀವಿ. 1,65,000 ಪ್ಲಸ್ 26,700 ಈಕ್ವಲ್ಸ್ 1,91,700. ನೆಕ್ಸ್ಟ್ ಪಾಯಿಂಟ್, ಈ ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಫೈಂಡ್ ಔಟ್ ಮಾಡಿದ ನಂತರ ನಾವು ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ನ ನಾವು ಎಂಟ್ರಿ ಮಾಡ್ತಾ ಹೋಗಬೇಕು. ಈ ಕಾಸ್ಟ್ಗಳಲ್ಲಿ ಫಸ್ಟ್ ನೋಡ್ತಾ ಹೋಗೋಣ. ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಈಸ್ ರೆಂಟ್ ಆ್ಯಂಡ್ ರೇಟ್ಸ್ ಆಫ್ ಆಫೀಸ್. ರೆಂಟ್ಸ್ ಆ್ಯಂಡ್ ರೇಟ್ಸ್ ಆಫ್ ಆಫೀಸ್ ಎಷ್ಟಿದೆ? 500 ಇದೆ. ರೆಂಟ್ ಆ್ಯಂಡ್ ರೇಟ್ಸ್ ಆದಮೇಲೆ ನೆಕ್ಸ್ಟ್ ಐಟಮ್ ಈಸ್ depreciation on office furniture, that is rupees 100. Next administrative overhead is salary. Office salary is 2,500. Next item is administrative overhead is other office expenses. Other office expenses is rupees 900. Next administrative overhead is managing director remuneration. Managing director remuneration ಅಲ್ಲಿ 2,000 is a administrative overhead. ಅದನ್ನು ಕೂಡ ನಾವು ಇಲ್ಲಿ ಎಂಟ್ರಿ ಮಾಡೋಣ. ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಇಸ್ 2,000. ದಟ್ಸ್ ಇಟ್. ಈ ಎಲ್ಲ ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ನ ನಾವು ಇಲ್ಲಿ ಎಂಟ್ರಿ ಮಾಡಿದ್ದೀವಿ. ಟೋಟಲ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ವರ್ಕ್ಸ್ ಔಟ್ ಟು rupees 6,000. ಈ ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ಗೆ ನಾವು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಕಾಸ್ಟ್ನ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. 1,91,700 ಪ್ಲಸ್ 6,000 ಈಸ್ 1,97,700.
700. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ನಾವು ಲೆಸ್ ಮಾಡಬೇಕು. ಇದರಲ್ಲಿ ಓಪನಿಂಗ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನೂ ಇಲ್ಲ, ಸ್ಟಿಲ್ ವಿ ರೈಟ್ ಇಟ್ ಆಸ್ 00. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಫಿನಿಶ್ಡ್ ಗೂಡ್ಸ್ನ ಅಡ್ಜಸ್ಟ್ ಮಾಡಿದ ನಂತರ ಸಿಗುವಂಥ ಕಾಸ್ಟ್ಗೆ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರೀತೀವಿ. ದಟ್ ಈಸ್ ಸೇಮ್ 1,97,700. ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಯಾವುದಾದಿದೆ ನೋಡೋಣ. ಫಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಈಸ್ ಸೇಲ್ಸ್ಮನ್ ಸ್ಯಾಲರಿ. ದಟ್ ವಿಲ್ ಎಂಟರ್ ಸೇಲ್ಸ್ಮನ್ ಸ್ಯಾಲರಿ ಈಸ್ 2,000. Next selling and distribution overhead is managing director's remuneration. Managing director remuneration for selling and distribution is rupees 6,000. Next other selling and distribution is other selling expenses is rupees 1,000. Next traveling expenses of salesman, that is 1,100. Traveling expenses is 1,100. Again carriage and freight outwards ಇದೆ. Carriage and freight outwards is rupees 1,000. And the last one is advertisement, that is 2,000. That have entered in the middle. ಅಡ್ವರ್ಟೈಸ್ಮೆಂಟ್ ಈಸ್ 2,000. ಸೊ ಈ ಎಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ನಾನು ಆ್ಯಡ್ ಮಾಡಿದಾಗ ನನಗೆ ಟೋಟಲ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಸಿಗುತ್ತೆ. ದಟ್ ಈಸ್ 13,100. ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ನಾವು ಆ್ಯಡ್ ಮಾಡಿದಾಗ ಸಿಗುವಂಥ ಕಾಸ್ಟ್ನ ನಾವು ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಸೊ ಕಾಸ್ಟ್ ಆಫ್ ಸೇಲ್ಸ್ ಕಮ್ಸ್ ಟು 1,97,700 ಪ್ಲಸ್ 13,100 ಈಸ್ 2,10,800. ದಿಸ್ ಈಸ್ ದ ಫೈನಲ್ ಕಾಸ್ಟ್. ಇದಕ್ಕೆ ನಾವು ಪ್ರಾಫಿಟ್ನ ಆ್ಯಡ್ ಮಾಡಿದರೆ ನಮಗೆ ಸಿಗುವಂಥ ಐಟಮ್ನ ನಾವು ಸೇಲ್ಸ್ ಅಂತ ಕರಿತೀವಿ. ನಮಗಿಲ್ಲಿ ಪ್ರಾಫಿಟ್ ಕೊಟ್ಟಿಲ್ಲ, ಬಟ್ ಏನು ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು? ಸೇಲ್ಸ್ ಈಸ್ 2,50,000. ಸೊ ಕಾಸ್ಟ್ ಈಸ್ 2,10,800. ದ ಸೇಲ್ಸ್ ಈಸ್ 2,50,000. ಸೊ ಸೇಲ್ಸಿಂದ ಕಾಸ್ಟ್ನ ನಾವು ಲೆಸ್ ಮಾಡಿದಾಗ ಸಿಗುವಂಥ ಐಟಮ್ನ ನಾವೇನಂತೀವಿ, ಪ್ರಾಫಿಟ್ ಅಂತೀವಿ. 2,50,000 ಮೈನಸ್ 2,10,800 ಕಮ್ಸ್ ಟು 39,200. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಕಾಸ್ಟ್ ಶೀಟ್. ನೀವು ನೋಡಿ ಒಂದ್ಸಲ, ಫಸ್ಟ್ ಏನು ಮಾಡ್ತೀವಿ, ಡೈರೆಕ್ಟ್ ಕಾಸ್ಟ್ನ ಎಂಟ್ರಿ ಮಾಡ್ತೀವಿ. ಡೈರೆಕ್ಟ್ ಲೇಬರ್, ಕ್ಯಾರೇಜ್, ಇನ್ವರ್ಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದಕ್ಕೆ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದಾಗ. ನೆಕ್ಸ್ಟ್ ಅದಕ್ಕೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಆಲ್ ದ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿ ವರ್ಕಿಂಗ್ ಪ್ರೋಗ್ರೆಸ್ನ ಅಡ್ಜಸ್ಟ್ ಮಾಡಿದಾಗ ಸಿಗುವಂಥ ಕಾಸ್ಟ್ನ ನಾವೇನಂತೀವಿ, ವರ್ಕ್ಸ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತೀವಿ. ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ ಸಿಗುವಂಥ ಅಮೌಂಟ್ನ ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಂತೀವಿ. ಈ ಫ್ಯಾಕ್ಟ್ರಿ ಕಾಸ್ಟ್ಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ನೆಲ್ಲ ಆ್ಯಡ್ ಮಾಡಿದಾಗ ಸಿಗುವಂಥ ಕಾಸ್ಟ್ನ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಫಿನಿಶ್ಡ್ ಗೂಡ್ಸ್ ಆಫ್ ಸ್ಟಾಕ್ನ ನಾವು ಅಡ್ಜಸ್ಟ್ ಮಾಡಿದಾಗ ಸಿಗುವಂಥ ಕಾಸ್ಟ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತೀವಿ. ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ವಿ ಆ್ಯಡ್ ಆಲ್ ದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ ಕೊನೆಗೆ ಸಿಗುವಂಥ ಕಾಸ್ಟ್ನ ನಾವು ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಈ ಕಾಸ್ಟ್ ಆಫ್ ಸೇಲ್ಸ್ಗೆ ಪ್ರಾಫಿಟ್ ಆ್ಯಡ್ ಮಾಡಿದಾಗ ನಮಗೆ ಸೇಲ್ಸ್ ಅಮೌಂಟ್ ಸಿಗುತ್ತೆ. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಪ್ರಿಪೇರ್ ಎ ಕಾಸ್ಟ್ ಶೀಟ್. ನೀವೆಲ್ಲರೂ ಈ ಪ್ರಾಬ್ಲಮ್ಸ್ನ, ನಾನು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ನ ನೋಟ್ಸ್ಗೆ ಎಂಟ್ರಿ ಮಾಡಿ, ಮತ್ತು ಆಫ್ಟರ್ ದಿಸ್ ಐ ವಿಲ್ ಬಿ ಗಿವಿಂಗ್ ಯು ಒನ್ ಅಸೈನ್ಮೆಂಟ್ ಆಫ್ ಪ್ರಿಪೇರಿಂಗ್ ಎ ಕಾಸ್ಟ್ ಶೀಟ್. ಓಕೆ, I hope all of you understand. ನಿಮಗೇನೋ ಡೌಟ್ ಇದ್ದರೆ you can always contact me for clarification. Thank you very much.